ಯಾಕೆ ಹೀಗೆ ಮಾಡ್ತಾರೆ ಅಂತ. ಇವತ್ತು ಈ ಗ್ಯಾರಂಟಿ ಕೊಟ್ರೆ ಬಿಟ್ಟಿ ಭಾಗ್ಯ ಅಂತ, ಒಂದ್ ತಿಂಗಳು ಏನಾದ್ರೂ ಹೋಗಿಲ್ಲ ಅಂದ್ರೆ ಅವರೇ ಬೀದಿಗಿಳಿತಾರೆ. ಅವ್ರಿಗೆ ಇನ್ನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಈ ಗ್ಯಾರಂಟಿಗಳಿರ್ಬಹುದು, ನಮ್ಮ ನೀತಿಗಳಿರ್ಬಹುದು, ನಮ್ಮ ಯೋಜನೆಗಳಿರ್ಬಹುದು, ಇವೆಲ್ಲರೂ ಕೂಡ ಒಂದು ಕುಟುಂಬವನ್ನ ಆರ್ಥಿಕ ಸ್ಥಿರತೆ ಕಡೆಗೆ ತಗೊಂಡು ಹೋಗುವಂತ ಯೋಜನೆಗಳು ಇವೆಲ್ಲರೂ ಕೂಡ. ಒಂದು ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಇದ್ರೆ ಊರ್ ಚೆನ್ನಾಗಿರುತ್ತೆ, ಊರ್ ಚೆನ್ನಾಗಿದ್ರೆ ತಾಲೂಕು, ತಾಲೂಕು ಚೆನ್ನಾಗಿದ್ರೆ ಜಿಲ್ಲೆ, ಜಿಲ್ಲೆ ಚೆನ್ನಾಗಿದ್ರೆ ರಾಜ್ಯ, ರಾಜ್ಯ ಚೆನ್ನಾಗಿದ್ರೆ ದೇಶ. ನಮ್ಮ ಉದ್ದೇಶ ಏನು? ನಿಮಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಕೊಡೋದು, ನಿಮಗೆ ಒಂದು ಸ್ವಾಭಿಮಾನ ಕೊಡೋದು ತಪ್ಪಾಗಿದೆಯಾ ಇವತ್ತು? ನಾವು ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದ ಆಧಾರದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನೀವು ಪೀಠಿಗೆ ಓದಿದ ಕೆಲಸನೇ ಏನು? ಸಮಾಜದಲ್ಲಿ ವಿಷ ಬೀಜ, ಗೋಮದ ವಿಷ ಬೀಜವನ್ನ ಬಿತ್ತ ಮಾತ್ರ ಅವ್ರ ಕೆಲಸ. ಪ್ರಗತಿಪರವಾದಂತ ಯಾವತ್ತೂ ಮಾತಾಡೋದಿಲ್ಲ. ಕರೆಸಿ ನೋಡೋಣ, ಯಾವತ್ತಾರ ಒಂದು ಸ್ಟೇಜ್ ಕೊಟ್ರೆ ಬರೇ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮಾತಾಡ್ತಾರೆ. ಯಾವತ್ತಾರ ಹೇಳಿದಾರ? ಈಗ ನಾನು ಲೆಕ್ಕ ಕೊಟ್ಟೆ ಅಪ್ಪ ನಿಮ್ಗೆ, ನಾನು ಲೆಕ್ಕ ಕೊಟ್ಟೆ, ಪ್ರಗತಿ ಪತ್ರಕ್ಕೆ ಎಷ್ಟು ಮಾಡಿದೀನಿ, ನನ್ನ ಅರಿವು ಕೇಂದ್ರಗಳಲ್ಲಿ ಏನೇನಿದೆ, ಉದ್ಯೋಗ ಖಾತ್ರಿನಲ್ಲಿ ಏನೇನ್ ಮಾಡಿದೀವಿ, ಎಷ್ಟು ಖರ್ಚು ಮಾಡಿದೀವಿ, ಎಲ್ಲ ಸುಳ್ಳ ಅಂಕಿಅಂಶಗಳು ಕೊಡ್ತಾ ಇದೀವಲ್ಲ. ನಂಜೇಗೌಡರು ಓದಿದ್ರಲ್ಲ, ಎಷ್ಟು ತಾಲೂಕಿನಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಯಾವ್ಯಾವ ಯೋಜನೆ ಹೋಗ್ತಾ ಇದೆ. ಆದ್ರಿಂದ ನಾವು ಲೆಕ್ಕ ಕೊಟ್ಟಿದ್ದೀವಿ ಸ್ವಾಮಿ, ನಿಮ್ ಲೆಕ್ಕ ಏನಿಲ್ಲ. ಹಿಂದಿನ ಸರ್ಕಾರ ಲೆಕ್ಕ ಎಷ್ಟಿತ್ತು? 40%, ಅಷ್ಟಕ್ಕೆ ಸೀಮಿತ ಆದ್ರು. ಅದಕ್ಕೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ. ಇನ್ನ 10 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ, ಬರ್ದಿಟ್ಕೊಳ್ಳಿ. ಯಾಕಂದ್ರೆ ನಾವು ಬಡವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಯುವಕರ ಪರವಾಗಿದ್ದೀವಿ, ಮಹಿಳೆಯರ ಸಬಲೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ನಾವು ಈ ಮನದಟ್ಟು ಮಾಡ್ಕೊಳ್ಳಿ. ಬಿಜೆಪಿ ಅವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಸಮಾನತೆ ಅನ್ನೋ ಶಬ್ದನೇ ಇಲ್ಲ, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ಸಾಕಷ್ಟು ಸಮಯ